ಸಿಂಧನೂರಿನಲ್ಲಿ ಮಾರುಕಟ್ಟೆಗೆ ಹೋದ ಸಂದರ್ಭದಲ್ಲಿ ಸಿನಿಮಿಯಾ ರೀತಿಯಲ್ಲಿ ಹುಚ್ಚು ನಾಯಿ ಶನಿವಾರ ರಾತ್ರಿ ಬೆನ್ನು ಬಿದ್ದು ಕಚ್ಚಿರುವ ರೀತಿ ಜನರನ್ನು ಭಯಭೀತಗೊಳಿಸಿದೆ. ಸಂಜೆ 6 ಗಂಟೆ ನಂತರ ಗಾರ್ಮೆಂಟ್ಸ್ಗೆ ಹೋದ ಕುಟುಂಬದವರು ಹೊರಬಂದಾಗ ಹುಚ್ಚು ನಾಯಿ ನೇರ ದಾಳಿ ನಡೆಸಿ ಕಾಲಿಗೆ ಕಚ್ಚಿದೆ. ಸಂಬಂಧಿ ಮಹಿಳೆಯೊಬ್ಬರು ಸೇರಿ ನೆರೆದವರು ಬಿಡಿಸಲು ಹೋದಾಗಲೂ ನಾಯಿ ಬಿಟ್ಟಿಲ್ಲ. ಕಳೆದ 2 ದಿನಗಳ ಹಿಂದೆ ಅಕ್ಕಮಹಾದೇವಿ ಆಸ್ಪತ್ರೆಗೆ ಪೊಲೀಸ್ ಕಾನ್ಸ್ಟೇಬಲ್ ಪತ್ನಿ ಪುತ್ರನನ್ನು ಆರೋಗ್ಯ ಪರೀಕ್ಷೆಗೆ ಕರೆದಿದ್ದರು. ಆಗಲೂ ಪುತ್ರನಿಗೆ ಬೆನ್ನು ಬಿದ್ದು ಕಚ್ಚಿದ ನಾಯಿ ಬಿಡಿಸಲು ಹೋದ ಪೊಲೀಸ್ ಪೇದೆ ಪತ್ನಿಯೂ ಕೂಡ ನಾಯಿ ಕಡಿತಕ್ಕೆ ಗುರಿಯಾಗಿ ಆಸ್ಪತ್ರೆಗೆ ದಾಖಲಾಗಿದ್ದರು. ದಿಢೀರ್ ಶುರುವಾಗಿರುವ ಹುಚ್ಚು ನಾಯಿಗಳ ದಾಳಿ ಪೊಲೀಸ್ ಕುಟುಂಬವನ್ನು ಬಿಡದೆ ಆಕ್ರಮಣ ಮಾಡುತ್ತಿರುವುದು ತಾಲೂಕಿನಲ್ಲಿ ಭಯದ ವಾತಾವರಣ ಸೃಷ್ಟಿಸಿದೆ.